ಹರೇ ರಾಮ. ಕರುಣರಸದ ಕೋಡಿ ಒಲಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ ಅನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನೇತಯ ಸಾಧುವೃತ್ತ್ಯಾ ಸಮೇತಂ ದಂಭಾಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಳುಂ ಸ್ಖಾಲಿತ್ಯೇ ಶಾಸಿತಾರಂ ಸ್ವಪರಹಿತಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ಗುರುವಾದವನು ಉತ್ತಮವಾದ ಪರಂಪರೆಯಲ್ಲಿ ಸಂಪ್ರದಾಯದಲ್ಲಿ ಬಂದವನಾಗಿರಬೇಕು, ಸ್ಥಿರಮಾನಸನಾಗಿರಬೇಕು, ಪಾಪಮುಕ್ತನಾಗಿರಬೇಕು, ವೇದಜ್ಞನಾಗಿರಬೇಕು, ಬ್ರಹ್ಮನಿಷ್ಠ ಪರಮಾತ್ಮನಿಷ್ಠನಾಗಿರಬೇಕು, ಸತ್ವಗುಣ ಸಂಪನ್ನನಾಗಿರಬೇಕು, ಸತ್ಯವಾಕ್ಯನಾಗಿರಬೇಕು, ಸತ್ಸಂಪ್ರದಾಯಗಳಿಗೆ ಶಿಷ್ಟಾಚಾರಗಳಿಗೆ ಮಹತ್ವವನ್ನು ಕೊಡುವವನಾಗಿರಬೇಕು, ದಂಭ ಅಸೂಯೆ ಮೊದಲಾದ ದುರ್ಗುಣಗಳಿಂದ ಮುಕ್ತನಾಗಿರಬೇಕು. ಜಿತ ವಿಷಯಗಣಂ ಅಂತಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ, ವಿಷಯ ಲಂಪಡದೆ ಇಲ್ಲದೆ ಇರತಕ್ಕಂಥದ್ದು. ಕಣ್ಣು ಕಿವಿ ಮೂಗು ನಾಲಿಗೆಗಳ ಮೇಲೆ ಒಂದು ನಿಯಂತ್ರಣ ಅದಿದ್ದವನಾಗಿರಬೇಕು. ಅದರ ಮುಂದಿನ ಭಾಗ ಈ ಬಾರಿಯ ಪ್ರವಚನದ ವಸ್ತು ದೀರ್ಘ ಬಂಧು. ಗುರುವಾದವನು ದೀರ್ಘ ಬಂಧುವಾಗಿರ್ತಾನೆ. ಬಂಧು ಎಂದೆಂದು, ಬಂಧು ಇಂದು ಅಂತಲ್ಲ. ಈಗ ಇಲ್ಲಿಂದ ಎಲ್ಲಿಗೂ ನಾವು ಪ್ರಯಾಣಕ್ಕೆ ಹೋಗುವಾಗ ಬಸ್ನಲ್ಲಿ ಯಾರೋ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ. ಅವನು ಬಂಧುವೆ. ಎಷ್ಟು ಹೊತ್ತು ಅಂದರೆ ಸ್ಟಾಪ್ ಬರುವಷ್ಟು ಹೊತ್ತು ಮಾತ್ರ, ಅವನ ಸ್ಟಾಪ್ ಬರುವಷ್ಟು ಹೊತ್ತು ಮಾತ್ರ. ಅದು 10 ನಿಮಿಷ, ಅರ್ಧ ಗಂಟೆ, 2 ಗಂಟೆ. ಅವನು ಎಳೆಯುವ ಸ್ಥಳ ಬಂದರೆ ಹಿಡಿದು ಹೋಗ್ತಾನೆ. ಆ ಬಂಧ ಅಷ್ಟೇ. ಅಬಂಧವೇ ಆ ಬಂಧ. ಅಬಂಧ ಅಂದರೆ ಬಂಧವಿಲ್ಲ. ಆಮೇಲೆ ನೀನು ಯಾರು, ನಾನು ಯಾರು. ರಾಮನೇ ಒಂದು ಉದಾಹರಣೆ ಕೊಡ್ತಾನೆ. ಪ್ರಭು ಶ್ರೀರಾಮಚಂದ್ರನೇ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ತಥೈವಚ ವ್ಯಪೇಯಾತಾಂ. ಸಮುದ್ರ ಮಧ್ಯದಲ್ಲಿ 2 ಕಟ್ಟಿಗೆಗಳು ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಒಂದಾಗ್ತವೆ ಅಂತ. ಒಂದು ಕಟ್ಟಿಗೆಯನ್ನು ಆ ಕಡೆಗೆ ಕೆಲವು ಅಲೆಗಳು, ಒಂದು ಕಟ್ಟಿಗೆ ಈ ಕಡೆ ಕೆಲವು ಅಲೆಗಳು ತಳ್ಳಿ ತಳ್ಳಿ ದೈವವಶಾತ್ 2 ಕಟ್ಟಿಗೆಗಳು ಒಂದಾಗ್ತವೆ. ಸ್ವಲ್ಪ ಹೊತ್ತು ಒಂದಾಗಿಯೇ ತೇಲಾಡ್ತಾ ಇರ್ತವೆ, ಮುಂದೆ ಹಿಂದೆ ಹೋಗ್ತಾ ಇರ್ತವೆ. ಇನ್ನೊಂದು ಯಾವುದೋ ಅಲೆ ಬಂದು ಬಡಿದಾಗ ಇದು ಈ ಕಡೆಗೆ, ಅದು ಆ ಕಡೆಗೆ. ಹೀಗೆ ನಮ್ಮ ಸಂಬಂಧಗಳು ಎಂಬುದಾಗಿ, ಇಲ್ಲಿಯ ಸಂಬಂಧಗಳು ಈ ರೀತಿ ಎಂಬುದಾಗಿ ರಾಮನು ನಿರೂಪಣೆ ಮಾಡಿದ್ದಾನೆ ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗೆಯೇ ಸಂಬಂಧಗಳೆಲ್ಲ ಇರ್ತಕ್ಕಂಥದ್ದು ಅಂತ. ಆದರೆ ಗುರುವಿನದು ಹಾಗಲ್ಲ. ಗುರುವಿನದು ಅದು ದೀರ್ಘ ಬಂಧುತ್ವ. ಆ ಬಂಧುತ್ವ ಎನ್ನುವಂಥದ್ದು ಅಲ್ಪಕಾಲಿಕ ಅಲ್ಲ, ಅದು ಅನಂತಕಾಲಿಕ. ಒಮ್ಮೆ ಬಂದರೆ ಬಿಟ್ಟು ಹೋಗುವಂಥದ್ದಲ್ಲ. ಗುರುಬಂಧ ಒಮ್ಮೆ ಬಂದರೆ ಅದು ಬಿಟ್ಟು ಹೋಗುವಂಥದ್ದೇ ಅಲ್ಲ, ನಮ್ಮೊಟ್ಟಿಗೆ ಇರುವಂಥದ್ದು, ನಮ್ಮ ಆತ್ಮದೊಟ್ಟಿಗೆ ಇರುವಂಥದ್ದು. ಬಂದು ಹೋಗುವ ಬಂಧಗಳು ಬಹಳ ಬದುಕಿನಲ್ಲಿ. ಬಂದು ಹೋಗುವ ಬಂಧಗಳು ಬಹಳ. ಹಾಗಲ್ಲ ಗುರು ಶಿಷ್ಯರ ಬಂಧ, ಅದು ಆತ್ಮಬಂಧ. ಅದು ಕಥೆಯ ದೃಷ್ಟಾಂತವನ್ನು ಈ ಸನ್ನಿವೇಶದಲ್ಲಿ ಕೊಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಒಬ್ಬ ರಾಜ, ಆ ರಾಜನಿಗೆ 4 ಪತ್ನಿಯರು. ಆತ ಇದೆ ರಾಜಾನೋ ಬಹುವಲ್ಲಭಾಹ ಅಂತ. ರಾಜರಿಗೆ ಅನೇಕ ಪತ್ನಿಯರು ಅಂತ. ಈ ನಮ್ಮ ಕಥೆಯಲ್ಲಿ ಬರ್ತಕ್ಕಂಥ ರಾಜನಿಗೆ 4 ಪತ್ನಿಯರು. 4ನೇ ಪತ್ನಿ, ಆ ಪತ್ನಿಯರ ಪರಿಚಯ, ಪತ್ನಿಯರ ಮತ್ತು ರಾಜನ ಬಾಂಧವ್ಯ ಹೇಗಿತ್ತು ಅನ್ನೋದನ್ನು ನಿರೂಪಣೆ ಮಾಡೋದಾದರೆ ಕೊನೆಯಿಂದ ಶುರು ಮಾಡೋಣ. 4ನೇ ಪತ್ನಿ, ಇವಳ ಮೇಲೆ ಎಲ್ಲರಿಗಿಂತ ಹೆಚ್ಚು ಮೋಹ. ಆ ಶಬ್ದವೇ ಒಳ್ಳೆಯದು, ಮೋಹ ರಾಜನಿಗೆ. ಸಾಮಾನ್ಯ ಕೊನೆ ಹೆಂಡತಿ ಅಂತ ಹಾಗೆ ಅಲ್ವಾ, ಕೈಕೇಯಿ ಅಂತ ತಗೊಂಡ್ರೆ ಬಹಳ ಮೋಹ ಆಕೆ ಮೇಲೆ.
ಬಹಳ ಪ್ರೀತಿ ಅನ್ನೋದಕ್ಕಿಂತ ಬಹಳ ಮೋಹ ದಶರಥನಿಗೆ ಎಂದ ಹಾಗೆ ಇಲ್ಲಿ 3 ಅಲ್ಲ 4 ಪತ್ನಿಯರು, 4ನೇ ಪತ್ನಿಯ ಮೇಲೆ ಇನ್ನಿಲ್ಲದ ಮೋಹ ರಾಜನಿಗೆ. ಹಾಗಾಗಿ ಅವಳಿಗೆ ಒಳ್ಳೊಳ್ಳೆಯ ದಿರಿಸುಗಳು, ಈಗ ಪಟ್ಟೆ ಪೀತಾಂಬರಗಳು, ಉತ್ತಮ ವಸ್ತ್ರಗಳು ಆಕೆಗೆ, ಹಾಗೆ ಉತ್ತಮವಾದ ಅನುಲೇಪನಗಳು, ಸುಗಂಧ ದ್ರವ್ಯಗಳು ಅವಳಿಗೆ ಬಯಸಿದಂತೆ ಸಿಗ್ತಾ ಇತ್ತು. ಅತ್ಯಂತ ಬೆಲೆ ಬಾಳುವ ಆಭರಣಗಳು, ಮುತ್ತು ರತ್ನಗಳಿಂದ ವಿಭೂಷಿತವಾಗಿರ್ತಕ್ಕಂಥ ಬೆಲೆ ಬಾಳುವ ಆಭರಣಗಳು, ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳು. ಅವಳು ಏನು ಬಯಸಿದರೂ ಅದು ಅವಳಿಗೆ ಲಭ್ಯ. ನೋಡ ಬಯಸಿದುದಕ್ಕೆ, ಕೇಳ ಬಯಸುವುದಕ್ಕೆ ಇಲ್ಲವೆಂಬ ಶಬ್ದವೇ ಇಲ್ಲ. ಅವಳು ಏನು ನೋಡ ಬಯಸಿದ್ರು, ಏನು ಕೇಳ ಬಯಸಿದ್ರು, ಏನನ್ನು ತಿನ್ನ ಬಯಸಿದ್ರು ಎಲ್ಲ ಆಕೆಗೆ ಲಭ್ಯ. ಅಪೇಕ್ಷೆ ಪಟ್ಟರೆ ಆಯಿತು, ಆಕೆ ಗೊತ್ತಾದ್ರೆ ಆಯಿತು ರಾಜನಿಗೆ, ಅದು ಬಂತು ಅಂತ ಲೆಕ್ಕ. ಹೀಗೆ 4ನೇ ಪತ್ನಿ ಇದ್ದಳು. ಒಂದು ಕ್ಷಣವೂ ಕೂಡ ರಾಜ ಬಿಟ್ಟಿರ್ತಿರಲಿಲ್ಲ ಆಕೆಯನ್ನು. ಮತ್ತು ಪ್ರತಿಕ್ಷಣ ಆಕೆಯದ್ದೇ ಭಾಸ, ಅವನಿಗೆ ಆಕೆಯದ್ದೇ ಭಾಸ ಅಂತ. 3ನೇ ಪತ್ನಿ ಮೊದಲನೇ ಆಕೆಯಷ್ಟು ಅಲ್ಲದಿದ್ರೂ ಕೂಡ ರಾಜನು ಆಕೆಯನ್ನು ಕೂಡ ಬಹುವಾಗಿ ಪ್ರೀತಿಸ್ತಾ ಇದ್ದ. ಆ ಪತ್ನಿಯ ಬಗ್ಗೆ ಹೇಳೋದಾದ್ರೆ, ಆಕೆಯ ಮೇಲೆ ಅನೇಕರಿಗೆ ಕಣ್ಣಿತ್ತು. ರಾಜನು ಕದನಗಳನ್ನು ಮಾಡಿ ಆಕೆಯನ್ನು ಪಡೆದಿತ್ತು, ಕದನಗಳ ಮೂಲಕ ಆಕೆಯನ್ನು ಪಡೆದಿತ್ತು. ಪಡೆದ ಮೇಲೆ ಕೂಡ ಆಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಕದನಗಳನ್ನು ಮಾಡಬೇಕಾಗಿತ್ತು. ಅನೇಕ ಕದನಗಳನ್ನು ಮಾಡಬೇಕಾಯಿತು ರಾಜ. ಹೆಚ್ಚು ಕಡಿಮೆ ಆಕೆಯ ವಿಷಯಕ್ಕೆ ಕದನಗಳು ನಿರಂತರವಾಗಿತ್ತು. ಇನ್ನೊಂದು ಅಂದರೆ, ಆಕೆ ಎಷ್ಟು ಸಿಕ್ಕಿದರೂ ರಾಜನಿಗೆ ತೃಪ್ತಿ ಅನ್ನೋದು ಇರ್ತಿರಲಿಲ್ಲ. ಮೊದಲನೇ ಪತ್ನಿಯ ಬಗ್ಗೆ ಹೀಗಲ್ಲ. ಅದು 2ನೇ ಪತ್ನಿಯ ಒಂದು ವಿಷಯ ಏನು ಅಂದರೆ, ರಾಜನಿಗೆ ಆಯಿತು ಅಂತ ಇಲ್ಲ, ತೃಪ್ತಿ ಅಂತ ಇಲ್ಲ, ಹಾಗೆ ಇತ್ತು. ಇದು 4 ಮತ್ತು 3ನೇ ಪತ್ನಿಯರ ಕಥೆ. ಇದು 2ನೇ ಪತ್ನಿ. ಈಕೆಯನ್ನು ಕೂಡ ರಾಜ ತುಂಬ ಪ್ರೀತಿ ಮಾಡ್ತಾ ಇದ್ದ, ಆದರೆ ಪ್ರೀತಿಯ ರೀತಿ ಬೇರೆ. ಈಕೆ ರಾಜನಿಗೆ ಆಪ್ತಳು, ರಾಜನಿಗೆ ಆಕೆ ಕುರಿತು ಕಾಳಜಿ, ರಾಜನ ಕುರಿತು ಆಕೆಗೆ ಬಹಳ ಕಾಳಜಿ. ರಾಜ ತನ್ನ ಕಷ್ಟ ಸುಖ ಹೇಳ್ಕೊಡ್ತಾ ಇದ್ದಿದ್ದು ಇಲ್ಲಿ. 4ನೇ ಪತ್ನಿ ಎಲ್ಲರಿಗಿಂತ ಹೆಚ್ಚು ಮೋಹ ಆದರೂ ಕೂಡ ಅಲ್ಲಿ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಸಂದರ್ಭ ಇರಲಿಲ್ಲ. 3ನೇ ಪತ್ನಿ ಯುದ್ಧ ಮಾಡಿ ಪಡ್ಕೊಂಡಿದ್ದೇ ಹೌದು ಆಕೆಯನ್ನು, ಆದರೆ ಕಷ್ಟ ಸುಖ ಹೇಳ್ಕೊಳ್ತಕ್ಕಂಥ ಪದ್ಧತಿ ಪರಿಪಾಠ ಇರಲಿಲ್ಲ. ಕಷ್ಟ ಸುಖ ಹೇಳ್ಕೊಳ್ಳೋದಾದರೆ ಈ 2ನೇ ಪತ್ನಿಯಲ್ಲಿ ಹೇಳ್ಕೊಡೋದು. ರಾಜ ತನ್ನ ಮುಂದಿನ ನಡೆಯ ಕುರಿತು ಸಲಹೆ ಕೇಳಬೇಕು, ಈಕೆಯಲ್ಲೇ ಕೇಳೋದು. ಏನು ಮಾಡ್ಬೋದು, ಹೇಗೆ ಹೋಗ್ಬೋದು, ಸಹಕಾರ ಕೇಳಬೇಕು, ಈಕೆಯಲ್ಲಿ ಕೇಳೋದು. ಏನೇ ವಿಶೇಷ ಇದ್ದರೂ ಆಕೆ ಇರಲೇಬೇಕು, ಶುಭವಾಗಲಿ ಅಶುಭವಾಗಲಿ. ರಾಜನಿಗೆ ಬಹಳ ಸಂತೋಷ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ ಅಥವಾ ಒಂದು ಯಾವುದೋ ಕಷ್ಟದ ಸಂದರ್ಭ ಆಗಲಿ, ಈಕೆ ಒಟ್ಟಿಗಿರಲೇಬೇಕು. ಇದು 2ನೇ ಪತ್ನಿಯ ವಿಷಯ. ಇನ್ನು 1ನೇ ಪತ್ನಿ ಹೇಳಿ ಕೇಳಿ. 1ನೇ ಪತ್ನಿ ಅವಳು ಸರ್ವಶ್ರೇಷ್ಠಳು ಅಂತ, ಕೌಸಲ್ಯ ಇದ್ದಾಗ. ಇಲ್ಲೂ ಕೂಡ ನಿಜವಾಗಿಯೂ ಆಕೆ ಸರ್ವಶ್ರೇಷ್ಠಳು. ರಾಜನಿಗೆ ಏನೇನು ದೊರೆತಿದೆ, ರಾಜ್ಯ ಇರ್ಬೋದು, ಈಕೆಯಿಂದಲೇ ದೊರೆತಿದ್ದದು. ಅವನ ಸಂಪತ್ತು ಇರ್ಬೋದು, ಅವನ ಅಧಿಕಾರ ಇರ್ಬೋದು, ಎಲ್ಲವೂ ಈಕೆಯ ಕಾರಣಕ್ಕೆ ರಾಜನಿಗೆ ದೊರೆತಿರ್ತಕ್ಕಂಥದ್ದು. ಅದೆಲ್ಲ ಇರಲಿ, ಈ 3 ಪತ್ನಿಯರು ಕೂಡ, 2, 3, 4ನೇ ಪತ್ನಿಯರು ಕೂಡ ಈಕೆಯ ಕಾರಣಕ್ಕಾಗಿ ರಾಜನಿಗೆ ಲಭಿಸಿರ್ತಕ್ಕಂಥದ್ದು. ಈಕೆ ಇಲ್ದಿದ್ರೆ ಆ ಪತ್ನಿಯರು ಕೂಡ ರಾಜನಿಗೆ ಲಭಿಸುವ ಸಾಧ್ಯತೆ ಇರಲಿಲ್ಲ. ಇನ್ನು ದೊರೆಯ ಮೇಲೆ ನಿಜವಾದ ಪ್ರೇಮ ಇದ್ದಿದ್ದು ಈಕೆಗೆ. 4ರಲ್ಲಿ ಒಂದು ಸಚ್ಚಾ ಪ್ರೇಮ, ನಿಜವಾದ ಪ್ರೇಮ ಯಾರಿಗಾರು ಇದ್ದಿದ್ದರೆ ಈಕೆಗೆ ಇದ್ದಿದ್ದು. ಆದರೆ ರಾಜನಿಗೆ ಈಕೆ ಮೇಲೆ ಪ್ರೀತಿಯೇ ಇರಲಿಲ್ಲ. ಪ್ರೀತಿ ಏನು, ಲಕ್ಷ್ಯವೂ ಇರಲಿಲ್ಲ. ಈಕೆ ಒಂದು ಕ್ಷಣ ಮಾತ್ರ ದೊರೆಯನ್ನು ಬಿಟ್ಟಿರ್ತಿರಲಿಲ್ಲ. ಅವನು ಎಲ್ಲಿ ಹೋಗಲಿ, ಏನು ಮಾಡಲಿ, ಈಕೆ ಒಟ್ಟಿಗೆ ಈಕೆ ಕಡೆಯಿಂದ ಯಾಕೆ ಇರ್ತಾನೆ ಇದ್ಲು ಅಂತ. ದೊರೆಯ ದೃಷ್ಟಿ ತಪ್ಪಿಯೂ ಕೂಡ ಒಮ್ಮೆಯೂ ಕೂಡ ಈಕೆ ಮೇಲೆ ಬಿಡ್ತಿರ್ಲಿಲ್ಲ.
ಈಗ ಒಂದು ಸಭೆಯಲ್ಲಿ ಎಷ್ಟೋ ಜನ ಇರ್ತಾರೆ, ಗೊತ್ತಿದ್ದು ದೃಷ್ಟಿ ಬೀಳ್ಬೋದು. ಹಾಗೇ ಇಲ್ಲ, ಈಕೆಯನ್ನು ಮಾತ್ರ ದೊರೆ ನೋಡ್ತಿರ್ಲಿಲ್ಲ. ಅಷ್ಟು ಅಲಕ್ಷ್ಯ, ಲಕ್ಷ್ಯವೇ ಇಲ್ಲ. ದಿನಕ್ಕೊಮ್ಮೆ ಏನು ವರ್ಷಕ್ಕೊಮ್ಮೆ ಆದರೂ ರಾಜನು ತನ್ನ ಮೊದಲ ಪತ್ನಿಯನ್ನು ನೆನಪಿಸಿಕೊಳ್ಳುವ ಪರಿಪಾಠವೇ ಇಲ್ಲ, ಅಭ್ಯಾಸವೇ ಇಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಆಕೆಯೊಬ್ಬಳು ಇದ್ದಾಳೆ ಎಂಬುದೇ ಅವನ ಗಮನದಲ್ಲಿಲ್ಲ, ಲೆಕ್ಕದಲ್ಲೇ ಇಲ್ಲ. ಪೂರ್ತಿಯಲ್ಲೇ ಇದೆ ಗಮನ. ಎರಡನೇ ಪತ್ನಿ ಆಕೆ ಹಿತೈಷಿ ಆಯಿತು, ಆಪ್ತಳಾಯಿತು, ಸಲಹೆಗಾರ್ತಿ ಆಯಿತು, ಕಷ್ಟ ಸುಖಕ್ಕಾಗೋವಳಾಯಿತು. ಅಲ್ಲಿ ಸದಾ ಗಮನ ಇದೆ. ಏನೇ ಕಷ್ಟ ಸುಖ ಇದ್ದರೂ ಅಲ್ಲಿ ಹೋಗ್ತಾನೆ ರಾಜ ಕೂಡಲೇ. ಏನೇ ವಿಶೇಷ ಮನೆಯಲ್ಲಿದ್ದರೂ ಕೂಡ ಆಕೆ ಇರಲೇಬೇಕು, ಆಕೆ ಕಡೆ ಗಮನ ಇದೆ. ಮೂರನೇ ಪತ್ನಿ ಯುದ್ಧ ಮಾಡಿ ಪಡ್ಕೊಂಡ್ಮೇಲೆ ಆಕೆಯ ಬಗ್ಗೆ ಆಕೆಯನ್ನು ಮರೆಯೋದಾದ್ರೆ ಹೇಗೆ? ಸದಾ ಆಕೆ ಕಡೆ ಗಮನ ಇದೆ. ಆದರೆ ನಾಲ್ಕನೇ ಪತ್ನಿಯಷ್ಟು ಯಾರ ಬಗ್ಗೆಯೂ ಇಲ್ಲ. ಆಕೆಗೆ ರಾಜೋಪಚಾರ, ಇಡೀ ದಿನವೂ ಒಂದಿಲ್ಲ ಒಂದು ಆಕೆಗೆ ಏನು ಬೇಕು ಆ ಕಡೆಗೆ ರಾಜನ ಗಮನ, ರಾಜ್ಯದ ಕಡೆಗೂ ಕೂಡ ಗಮನ ಇಲ್ಲ. ಆಕೆಗೆ ಯಾವ ಬಟ್ಟೆ ಬೇಕು, ಆಕೆಗೆ ಯಾವ ಆಭರಣ ಬೇಕು, ಆಕೆಗೆ ಏನು ತಿನ್ನಲಿಕ್ಕೆ ಬೇಕು, ಆ ಕಡೆಗೆ ಗಮನ ರಾಜನಿಗೆ ಇದ್ದಿತ್ತು. ಆದರೆ ಈ ಮೊದಲನೇವಳು ಎಲ್ಲಕ್ಕೂ ಕಾರಣಳು, ಇವಳಿಂದಲೇ ಎಲ್ಲ ಭಾಗ್ಯ ರಾಜನಿಗೆ, ಆಕೆ ಬಗ್ಗೆ ಗಮನವೇ ಇಲ್ಲ. ಬೇಕು ಬೇಡಗಳನ್ನು ರಾಜ ಪೂರೈಸ್ತಾನೆ ಇರಲಿಲ್ಲ, ಆಕೆಯೇ ಬೇಕು ಬೇಡಗಳನ್ನು. ಅದು ಏನು ಅಂತ ರಾಜನ ಗಮನದಲ್ಲಿಲ್ಲ, ಯಾವತ್ತೂ ಪೂರೈಸಿದ್ದಿಲ್ಲ. ಆಕೆಗೆ ಏನು ಬೇಕು ಅಂತ ಕೇಳಿದ್ದೇ ಇಲ್ಲ. ಒಂದು ಮಾತು, ನಿನಗೇನು ಬೇಕು, ನಿನಗೇನಾದರೂ ಅಪೇಕ್ಷೆ ಇದೆಯಾ, ಕೇಳಿದರೆ ಹೇಳಿ. ಕೇಳಲೇ ಇಲ್ಲ, ಒಂದು ಬಾರಿ ಕೇಳಲಿಲ್ಲ. ಇಡೀ ಜೀವನದಲ್ಲಿ ಒಂದು ಬಾರಿ ಕೇಳಲಿಲ್ಲ. ಹೀಗೆ ಸನ್ನಿವೇಶಗಳಿತ್ತು, ಸಮಯ ಕಳೀತಾ ಇತ್ತು. ರಾಜ ರಾಜ್ಯಭಾರ ಮಾಡ್ತಾ ಇದ್ದ, ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದ. 3 ಪತ್ನಿಯರ ಜೊತೆಗೆ ಬಹಳ ಚೆನ್ನಾಗಿದ್ದ. 1ನೇ ಪತ್ನಿ ಈಗಲೂ ಕೂಡ ರಾಜನ ಭಾಗ್ಯಕ್ಕೆ ಕಾರಣಲಾಗಿದ್ದವಳು, ರಾಜನ ನಿಜವಾದ ಹಿತೈಷಿ. ಆಕೆ ತನ್ನ ಕಾರ್ಯ ಮಾಡ್ತಾ ಇದ್ಲು, ಆಕೆಯಲ್ಲಿ ಆಗೋದೇ ಇಲ್ಲ. ಆದರೆ ದಿವ್ಯ ನಿರ್ಲಕ್ಷ್ಯ, ಸಂಪೂರ್ಣ ಉಪೇಕ್ಷೆಯಿಂದ ಆತ ಆಕೆಯನ್ನು ನೋಡ್ತಾ ಇದ್ದ. ಒಮ್ಮೆ ರಾಜನಿಗೆ ಒಂದು ಗಂಭೀರವಾದ ಕಾಯಿಲೆ ಬಂತು. ಕಾಯಿಲೆ ಕಡಿಮೆ ಆಗಲಿಲ್ಲ, ಮಿತಿ ಮೀರಿತು. ಕೊನೆಗೆ ಎಲ್ಲಿಗೆ ಬಂತು ಅಂದರೆ ರಾಜ ಹಾಸಿಗೆ ಹಿಡಿದ. ಒಂದು ದಿನ ಅವನಿಗೆ ಅವನ ಕಣ್ಮುಂದೆ ಮುಂದಿನ ಚಿತ್ರ ಬಂದು ನಿಂತಿತು. ಅದೇನಂದ್ರೆ ಈಗ ತನಗೆ ಸಾವು ಬರ್ತದೆ ಅಂತ ಅವನಿಗೆ ಗೊತ್ತಾಗಿದೆ. ಎಷ್ಟೋ ಬಾರಿ ಜೀವರಿಗೆ ಗೊತ್ತಾಗ್ತದೆ ಸಾವು ಬರುವಾಗ. ಅನೇಕರಿಗೆ ಸ್ವಲ್ಪ ಮೊದಲೇ ಗೊತ್ತಾಗ್ತದೆ, ಕೆಲವರಿಗೆ ಹತ್ತಿರ ಇದ್ದಾಗ ಗೊತ್ತಾಗ್ತದೆ. ಈತನಿಗೆ ಗೊತ್ತಾಗೋಯ್ತು. ಯಮದೂತರು ಕರೀತಾ ಇದ್ದಾರೆ, ತನಗೆ ಸಾವು ಬಂತು, ತಾನು ಇನ್ನು ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಈ ಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ. ಇದೆಲ್ಲ ಕೈ ತಪ್ಪಿ ಹೋಗ್ತದೆ. ಸಿಂಹಾಸನ, ಅಧಿಕಾರ, ಕೋಶ, ಸೈನ್ಯ, ಇದೆಲ್ಲ ಅವನಿಗೆ ತುಂಬ ಚಿಂತೆ ಇಲ್ಲ. ಆತ ತುಂಬ ಪ್ರೀತಿಸಿದ ಈ ಪತ್ನಿಯರು, ಇವ್ರನ್ನ ಬಿಟ್ಟು ಹೋಗ್ಬೇಕಲ್ಲ. ರಾಜನಿಗೆ ಅದು ಬಹಳ ಕಾಡಿತು. ವೈಭವೋಪೇತವಾದ ಜೀವನ, ಅಧಿಕಾರ, ಮತ್ತೊಂದು ಇದೆಲ್ಲದರ ಮೇಲೂ ಅವನಿಗೆ ಮೋಹ ಇದ್ದರೂ ಕೂಡ ಹೆಂಡತಿಯರು ಅವರ ಮೇಲೆ ವಿಪರೀತವಾದ ಮೋಹ, ವಿಪರೀತವಾದ ಒಂದು ಬಂಧ ಇದ್ದದರಿಂದ ಅವರನ್ನು ಬಿಟ್ಟು ಹೋಗುವುದು ಅನ್ನೋದು ಅವನಿಗೆ, ರಾಜನಿಗೆ ಸಹಿಸಲಾರದ ಸಂಗತಿ. ಅದೇ ಅವನಿಗೆ ಕಾಡ್ತಾ ಇದ್ದಿದ್ದು, ಹೇಗೆ ಇವರನ್ನು ಬಿಟ್ಟು ಹೋಗಲಿ, ಸಾಯುವವರ ಸಮಸ್ಯೆ ಎಲ್ಲ ಇದುವೇ, ಇದು ಹೇಗೆ ಬಿಟ್ಟು ಹೋಗಲಿ ಇದನ್ನೆಲ್ಲ, ಈವರೆಗೆ ಸಂಪಾದನೆ ಮಾಡಿದ್ದನ್ನೆಲ್ಲ. ಕೊನೆಗೆ ಅವನಿಗೆ ಅನ್ನಿಸ್ತು, ಅವನ ಮುಂದೆ ಒಂದು ಅವಕಾಶವೂ ಪ್ರಾಪ್ತವಾಯಿತು. ಅದೇನೆಂದರೆ, ಅವನಿಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಅವ್ರು ಒಪ್ಪಿದರೆ ಈ ಲೋಕವನ್ನು ಬಿಟ್ಟು ಆ ಲೋಕಕ್ಕೆ ಹೋಗುವಾಗ, ಬೇರೆ ಲೋಕಕ್ಕೆ ಹೋಗುವಾಗ ಅವನ ಮುಂದೆ ಅವಕಾಶ ಪ್ರಾಪ್ತ ಆಯ್ತಂತೆ. ಕೇಳ್ಬೋದು, ಒಪ್ಪಿದವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ. ರಾಜ ಕೂಡಲೇ ಮೊಟ್ಟ ಮೊದಲು 4ನೇ ಪತ್ನಿಯನ್ನು ಕರೆದನಂತೆ. ಕರೆದು ಹೇಳಿದಂತೆ, ನನ್ನ ಎಲ್ಲ ಹೆಂಡಿರಲ್ಲಿ ನಾನು ಅತಿಯಾಗಿ ಪ್ರೀತಿ ಮಾಡಿದ್ದು ನಿನ್ನನ್ನು. ಹೆಂಡರಲ್ಲಿ ಮಾತ್ರ ಏನು, ಮನುಷ್ಯರಲ್ಲಿಯೇ ನಿನ್ನ ಮೇಲೆ ಇಟ್ಟಷ್ಟು ಪ್ರೀತಿಯನ್ನು ಬೇರೆ ಯಾರ ಮೇಲೂ ಇಡಲಿಲ್ಲ. ಕೈಕೇಯಿಗೆ ದಶರಥ ಹೇಳ್ತಾನೆ ರಾಮಾಯಣದಲ್ಲಿ, ರಾಮನೊಬ್ಬರನ್ನು ಹೊರತುಪಡಿಸಿದರೆ ನಿನಗಿಂತ ಪ್ರಿಯರು ನನಗೆ ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಅಂತ. ಅದೊಂದಿದೆ.
ರಾಮನನ್ನು ಬಿಟ್ಟರೆ ನಿನಗಿಂತ ಪ್ರೀತಿ ಯಾರೂ ಇಲ್ಲ, ನಿನಗಿಂತ ಹತ್ತಿರ ಯಾರೂ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಈ ರಾಜ ತನ್ನ 4ನೇ ಪತ್ನಿ ಹೇಳ್ತಾ ಇದ್ದಾನೆ, ಎಲ್ಲರಿಗಿಂತ ಹೆಚ್ಚು ನಿನ್ನನ್ನು ಪ್ರೀತಿ ಮಾಡಿದೆ, ಕಾಳಜಿಯ ಮಳೆಯನ್ನೇ ನಿನ್ನ ಮೇಲೆ ಕರೆದೆ, ನಿನ್ನನ್ನು ಬಗೆ ಬಗೆಯ ಆಭರಣ, ವಸ್ತ್ರ, ಅನುಲೇಪನ ಇವುಗಳಿಂದ ಅಲಂಕರಿಸಿದೆ. ನೀನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೇನೆ. ಯಾವಾಗ ಕೇಳಿದ್ರು, ಏನು ಕೇಳಿದ್ರು, ಇಲ್ಲ ಅನ್ನೋ ಶಬ್ದವನ್ನು ಆಡದೆ ಕೊಟ್ಟಿದ್ದೇನೆ. ಈಗ ನಾನು ಈ ಲೋಕವನ್ನು ಬಿಟ್ಟು ಹೊರಟು ನಿಂತಿದ್ದೇನೆ. ಅನ್ಯ ಮಾರ್ಗ ಇಲ್ಲ, ಹೋಗಲೇಬೇಕಾಗಿದೆ. ಯಮದೂತರು ಅವಸರ ಮಾಡ್ತಾ ಇದ್ದಾರೆ. ನನಗೊಂದು ಅವಕಾಶ ಇದೆ, ನೀನು ಒಪ್ಪಿದರೆ ಹೇಗೂ ಒಪ್ತೀಯ, ನೀನು ಒಪ್ಪದೇ ಇರಲು ಸಾಧ್ಯ ಇಲ್ಲ. ನಾವು ಒಟ್ಟಿಗೆ ಹೋಗ್ಬೋದು. ನನ್ನ ಒಡನಾಡಿಯಾಗಿ ಬರ್ತೀಯ ನೀನು ಈ ಲೋಕದಿಂದ ಆ ಲೋಕಕ್ಕೆ ಎಂದು ಕೇಳಿದಾಗ ಹಾಗೆ 2 ಶಬ್ದ ಹೇಳಿದಂತೆ. ಏನು? ಸಾಧ್ಯವೇ ಇಲ್ಲ, ಅಷ್ಟೇ. ಕಡ್ಡಿ ಮುರಿದ ಹಾಗೆ, ಕಡ್ಡಿ ಮುರಿದಂತ ಹೇಳಿ ಮುಂದಿನ ಚರ್ಚೆಗೆ ಯಾವ ಅವಕಾಶವನ್ನು ಕೊಡದೆ, ಒಂದು ಅಕ್ಷರವನ್ನು ಮಾತಾಡದೆ ನೋಡೋಕರು ಬರ್ತಿದ್ದವನನ್ನ ಮುಖ ತಿರುಗಿಸಿ ಹೋಗ್ತಾ ಇದ್ರಂತೆ. ಮತ್ತೆ ಈ ಕಡೆ ಬರಲಿಲ್ಲ. ರಾಜ ತತ್ತರಿಸಿದ. ಆ ಬಿರುನುಡಿಯಿಂದ ರಾಜನಿಗೆ ಹೃದಯಕ್ಕೆ ಚೂರಿ ಇಟ್ಟ ಅನುಭವ ಆಯಿತು. ಮಾಡೋದಾದರೂ ಏನು? ಯಾಕೆಂದರೆ ಈಗ ಇವನು ಕೊಡುವಷ್ಟು ಪ್ರೀತಿಯನ್ನು ಕೊಟ್ಟಾಗಿದೆ, ಅವಳು ತಗೊಂಡಾಗಿದೆ, ಇನ್ನೇನು ಕೊಡಲಿಕ್ಕೇನಿಲ್ಲ. ಆಕೆ ಇವನು ಬೇಡ. ಏನು ಮಾಡ್ತಾನೆ? ನಿಟ್ಟುಸಿರು ಬಿಡೋದಲ್ಲದೆ ಬೇರೆ ದಾರಿ ಏನಿದೆ? ಹೊರಟು ಹೋದ್ಲವಳು. ಕೊನೆಗೆ ಹೋಗಲಿ, ಇನ್ನಿದಾರಲ್ಲ ಅವಳೊಬ್ಬಳೇ. 3ನೇ ಪತ್ನಿಯನ್ನು ಕರೆದು ಕದನಗಳನ್ನು ಮಾಡಿ ನಾನು ನಿನ್ನನ್ನು ಪಡೆದೆ, ಬಳಿಕ ನಿನ್ನನ್ನು ಉಳಿಸಿಕೊಳ್ಳಿಕ್ಕೂ ಕೂಡ ಅನೇಕ ಕದನಗಳನ್ನು ಮಾಡಿದೆ, ಎಷ್ಟೋ ಆಪ್ತೇಷ್ಟರನ್ನು ನಿನಗಾಗಿ ಕಳ್ಕೊಂಡೆ. ಹೌದಂತೆ, ಆ 3ನೇ ಪತ್ನಿಗಾಗಿ ಎಷ್ಟೋ ಆತ್ಮೀಯರನ್ನು, ಆಪ್ತೇಷ್ಟರನ್ನು ರಾಜ ಕಳ್ಕೊಂಡಿರ್ತಾನೆ. ನಿನಗಾಗಿ ಕಳ್ಕೊಂಡೆ. ಈಗ ನಾನು ಪರಲೋಕಕ್ಕೆ ಹೊರಟು ನಿಂತ ಮೇಲೆ ನೀನು ಬರದೇ ಇರ್ತೀಯ. ಬಂದರೆ ಅವಕಾಶ ಉಂಟಂತೆ, ನನಗೊಂದು ವಿಶೇಷ ಸನ್ನಿವೇಶ ಮಾಡಿದ್ದಾರೆ, ನೀನು ಒಪ್ಪಿದ್ರೆ ಕರ್ಕೊಂಡು ಹೋಗ್ಬೋದಂತೆ, ಬರ್ತೀಯಲ್ವಾ ಅಂತ ಆಸೆಯಿಂದ ಕೇಳಿದಂತೆ. ಆಕೆ ಹೇಳಿದ್ದು ಭಯಂಕರ. ಇಲ್ಲವೇ ಇಲ್ಲ, ಜೀವನ ತುಂಬ ಸುಂದರವಾಗಿದೆ, ನೀನು ಸತ್ತರೆ ಏನಾಯಿತು, ನಾನು ಬೇರೆ ಮದುವೆ ಮಾಡಿಕೊಡ್ತೇನೆ ತಂದಂತೆ. ಮರಣಶೀಲಿರ್ತಕ್ಕಂಥ ದೊರೆಗೆ ಯುದ್ಧ ಮಾಡಿ ಗೆದ್ದ ಪತ್ನಿ ಹೇಳಿದ್ದೇನು ಅಂದರೆ, ನೀನು ಹೋಗು, ನಾನು ಬೇರೆಯವ್ರನ್ನ ನೋಡ್ಕೊಡ್ತೇನೆ. ಈಗಾಗಲೇ ಯಾಕೆಂದರೆ ಯುದ್ಧ ಮಾಡಿ ಪಡ್ಕೊಳ್ಳೋಳು ಹಾಗೆ ತಾನೆ ಅಂತ ಕಾಯ್ತಾ ಇರ್ತಾರೆ ಮತ್ತೆ ಯಾರು ಅಂತ. ಹಾಗಾಗಿ ನೀನು ಹೋಗೋದೇ ತಡ, ನಾನು ಈ ಕಡೆ ನನ್ನ ಮದುವೆ ಮಂಟಪ ಸಿದ್ಧ ಇದೆ. ಖಿನ್ನತೆ ಆವರಿಸ್ತಂತೆ ರಾಜನ. ಈಕೆಗಾಗಿ ತಾನೆ ಇಷ್ಟೆಲ್ಲ ಮಾಡಿದ್ದು ನಾನು. ಎಷ್ಟು ಯುದ್ಧ, ಎಷ್ಟು ನೋವು, ಎಷ್ಟು ಗಾಯ, ಕಳ್ಕೊಂಡ ಜನಗಳೆಷ್ಟು. ಛೇ. ಕೊನೆಗೆ 2ನೇ ಹೆಂಡತಿಯನ್ನು ಕರೆದ. ನನ್ನ ಕಷ್ಟ ಸುಖಗಳಲ್ಲಿ ಭಾಗಿದಾರಣೆ ನೀನು. ಈವರೆಗೂ ಏನೇ ಸಲಹೆ ಸಹಕಾರ ಬೇಕಾದರೂ ಯಾವತ್ತೂ ನಾನು ನಿನ್ನನ್ನೇ ನೆಚ್ಚಿದ್ದು, ನೀನು ಇಲ್ಲ ಅಂತಂದೆ. ಸಂದರ್ಭ ಬಂದಾಗೆಲ್ಲ ಸ್ಪಂದಿಸಿದೀಯ, ನೀನು ಸಲಹೆ ಕೊಟ್ಟಿದೀಯ, ಕಾಳಜಿ ತೋರಿಸಿದೀಯ. ಒಂದು ಕೊನೆಯ ಸಹಾಯ ನಾನು ಕೇಳ್ತಿರೋದು, ಕೊನೆಯ ಒಂದು ಸಹಾಯ, ಸಲಹೆ ಅಲ್ಲ ಸಹಾಯ. ಏನು ಅಂದರೆ, ಹೋಗೋಣ, ಬರ್ತೀಯ? ಎಲ್ಲಿಗೆ? ಈ ಲೋಕದಿಂದ ಆ ಲೋಕಕ್ಕೆ ಹೋಗೋಣ, ಬರ್ತೀಯ ಒಟ್ಟಿಗೆ ಅಂತ ಕೇಳಿದಾಗ ಆಕೆ ಕ್ಷಮಿಸಿ ಅಂತ ಹೇಳಿದಂತೆ. ಸಾರಿ. ಏನಪ್ಪ ಹಾಗೇನು ಕಾರಣ ಅಂದರೆ, ನಾನು ಮಾಡೋ ಮನಸ್ಸಿದೆ, ಸಹಾಯ ಮಾಡೋ ಮನಸ್ಸಿದೆ, ಆದರೆ ಈಗ ನಾನು ಮಾಡಬಹುದಾದ ಸಹಾಯಕ್ಕೆ ಮಿತಿ ಇದೆ. ನಾನು ಬರಬಹುದು. ಎಲ್ಲಿವರೆಗೆ? ನೀವು ಸತ್ತರೆ ನಿಮ್ಮ ಜೊತೆಗೆ ಸ್ಮಶಾನದವರೆಗೆ ಬರ್ತೇನೆ, ಚಿತೆಯವರೆಗೆ ಬರ್ತೇನೆ. ಅಲ್ಲಿಂದ ಮುಂದೆ ನಾನು ಬಯಸಿದರೂ ಕೂಡ ಬರಲು ಸಾಧ್ಯವಾಗದು ನನಗೆ. ಈಗ ರಾಜನಿಗೆ ಬರಸಿಡಲು ಎರಗಿದ ಅನುಭವ ಆಯಿತು. ಯಾಕಂದರೆ 3 ಪತ್ನಿಯರು ರಾಜ್ಯಕ್ಕಿಂತ, ಕೋಶಕ್ಕಿಂತ, ಸೈನ್ಯಕ್ಕಿಂತ, ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಮಾಡಿರ್ತಕ್ಕಂಥವ್ರು. ತುಂಬ ಸಮಯ, ಕಾಳಜಿ, ಸಂಪತ್ತು ಎಲ್ಲ ಸುರಿದಿದ್ದಾನೆ ಅವರಿಗೋಸ್ಕರವಾಗಿ. ಹಾಗಾದರೆ ಒಬ್ಬರೂ ಕೂಡ ತನ್ನೊಟ್ಟಿಗೆ ಬರಲಿಕ್ಕೆ ತಯಾರಿಲ್ವಲ್ಲ. ಹತಾಶೆಯ ಪಾತಾಳಕ್ಕೆ ರಾಜ ಕುಸಿದಿದ್ದ. ಮೂರ್ಛೆ ಒಂದು ತಪ್ಪಿರಲಿಲ್ಲ ರಾಜನಿಗೆ, ಚೂರು ಎಚ್ಚರ ಇತ್ತು. ಕೊನೆ ಸನ್ನಿವೇಶ. ಆಗ ಒಂದು ಕ್ಷೀಣ ಧ್ವನಿ ಕೇಳ್ತಂತೆ. ಏನಪ್ಪ, ನಿನ್ನೊಡನೆ ನಾನು ಬರುವೆ, ಎಲ್ಲೇ ಹೋದರೂ, ನೀನು ಎಲ್ಲೇ ಹೋದರೂ
ಸಂಗಾತಿಯಾಗಿ ನಾನು ನಿನ್ನೊಡನೆಯೇ ಇರುವೆನು. ಚಿಂತೆ ಬೇಡ, ನಿನಗೆ ನಾನು ಚೈತನ್ಯವನ್ನು ನೀಡುವೆ. ರಾಜ ಹುಡುಕ್ತಾನೆ, ಎಲ್ಲಿಂದ ಬಂತು ಸ್ವರ ಅಂತ. ನೋಡಿದರೆ ಮೊದಲನೇ ಹೆಂಡತಿ ಇದು. ಆಕೆಯನ್ನು ಕೇಳೋ ಯೋಚನೆಯಲ್ಲೇ ಇಲ್ಲ ಇವನು. ಆಕೆ ಹೇಳ್ತಾ ಇದ್ದಾಳೆ. ಉಳಿದ ಮೂರು ಕೇಳಿದ್ರು ಕೂಡ ಬರೋದಿಲ್ಲ ಅಂತಂದರು. ಈಕೆ ತಾನಾಗೆ ಹೇಳ್ತಾ ಇದ್ದಾಳೆ, ನೀನು ಎಲ್ಲೇ ಹೋದರು ನಿನ್ನೊಟ್ಟಿಗೆ ನಾನು ಬರ್ತೇನೆ. ರಾಜ ನೋಡ್ತಾನೆ, ಸ್ವರ್ಗ ಹೋಗಿದ್ದಾಳೆ ಪೂರ್ತಿ. ಎಲುಬು ಚರ್ಮ ಮಾತ್ರ ಇದೆ ಅಂತ ಅನ್ಬೋದು ಅವನು. ಯಾಕೆಂದರೆ ರಾಜನ ಉಪೇಕ್ಷೆ, ಆರೈಕೆಯ ಕೊರತೆ ಆಕೆಯನ್ನು ಬಡವಾಗಿಸಿತ್ತು. ಆಕೆ ಶರೀರ ಶಾರೀರ ಎರಡೂ ಕ್ಷೀಣಿಸಿತ್ತು. ಶರೀರ ಕಂಠ ಎರಡೂ ಕ್ಷೀಣಿಸಿತ್ತು. ಅತೀವ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುತ್ತಾನೆ ದೊರೆ. ಯಾಕೆ ಈ ಮೂರು ಮಾತುಗಳು, ಮುಂದಿನ ಮೂರು ಮಾತುಗಳು ದೊರೆಯ ಪರಿಸ್ಥಿತಿಗೆ ಸರಿ ಹೊಂದ್ತವೆ. ಏನಪ್ಪ ಅಂದರೆ, ಕಶ್ಚಿದ ಆಮ್ರಮಣಂ ಚಿತ್ವಾ ಫಲಾಶಾಂಶ್ಚ ನಿಷಿಂಚತಿ, ಪುಷ್ಪಂ ದೃಷ್ಟ್ವಾ ಫಲಯ ಗೃಧ್ನೋ ಸಶೋಚತೆ ಫಲಾಗಮಿ, ಆಮ್ರಾಂಶ್ಚಿತ್ವಾ ಕುಠಾರೇಣ ಫಲಾಶಾಂಶ್ಚ ನಿಷಿಂಚತಿ. ಮಾವಿನ ಮರಗಳನ್ನೆಲ್ಲ ಕೊಡಲಿ ತಂದು ಕಡಿದ. ಬೂರುಗದ ಮರಗಳನ್ನು ಬೆಳೆಸಿದ. ಯಾಕೆಂದರೆ ಯಾವುದೊಂದು ಸಮಯ ಬಂದಾಗ, ಹೂ ಬಿಡೋ ಸಮಯ ಬಂದಾಗ ಬೂರುಗದ ತುಂಬ ಹೂವು, ಮೈ ತುಂಬ ಹೂವು, ಬೂರುಗದ್ದು ಭಾರಿ ಚೆಂದ ಕಾಣ್ತದೆ ನೋಡಲಿಕ್ಕೆ. ಮಾವಿನ ಹೂವು ನೋಡಲಿಕ್ಕೆ ಏನಂತ ಆಕರ್ಷಕ ಅಂತೇನಿಲ್ಲ. ಹಾಗಾಗಿ ಎರಡನ್ನು ತುಲನೆ ಮಾಡಿದಾಗ ಅದು ಭಾಳ ಕೆಂಪಾಗಿ, ಕೆಂಪು ಬಣ್ಣ ಅದರದ್ದು ಅದ್ಭುತವಾಗಿ ಕಾಣ್ತದೆ ಅದು. ಹಾಗಾಗಿ ಇದು ಚೆಂದ, ಇದು ಪ್ರಯೋಜನ ಇಲ್ಲ ಅಂಥೇಳಿ ಹೂ ಬಿಟ್ಟ ಮಾವಿನ ಮರವನ್ನು ಕಡಿದು ಹಾಕಿ ಬೂರುಗದ ಮರಕ್ಕೆ ನೀರು ಹಾಕಿ ಬೆಳೆಸಿದ್ದು ಹೋದು. ಪಕ್ಕದ ಮನೆಯನ್ನು ಮಾವಿನ ಹಣ್ಣು ತಿನ್ನಬೇಕಾದ್ರೆ ಇವನು ಮೇಲೆ ನೋಡ್ತಾ ಇರಬೇಕಷ್ಟೇ ಅಂತ. ಪುಷ್ಪಂ ದೃಷ್ಟ್ವಾ ಫಲಯ ವೃದ್ಧು, ಹೂವಿನ ಆ ಹೊರ ಸೊಬಗನ್ನು ಕಂಡು ಅದಕ್ಕೆ ಮರಳಾಗಿ ಯಾವುದಕ್ಕೆ ಆರೈಕೆ ಮಾಡಬೇಕಾಗಿತ್ತೋ, ಯಾವುದಕ್ಕೆ ನೀರು ಸಾರ ಕೊಡಬೇಕಾಗಿತ್ತೋ ಅದನ್ನು ಕೊಡದೇ ಇದ್ದಿದ್ದರಿಂದ ಮುಂದೆ ಫಲ ಕೊಡುವ ಕಾಲ ಬಂದಾಗ ಅನುಭವಿಸ್ತಾನೆ, ನೋಯ್ತಾನೆ ಅವನು. ದಶರಥ ಕೈಕೇಯಿ ಕೌಸಲ್ಯರ ತುಲನೆ ಮಾಡಿ ಮಾತನಾಡ್ತಾನೆ. ಕೌಸಲ್ಯ ಎಂಬ ಮಾವಿನ ಮರಕ್ಕೆ ನಾನು ನೀರು ಹಾಕಲಿಲ್ಲ, ಸಾರವನ್ನು ಕೊಡಲಿಲ್ಲ. ಇದು ಬೂರುಗ, ಇದು ಕೈಕೇಯಿ, ಇದಕ್ಕೆ ನಾನು ತುಂಬ ಪೋಷಣೆ ಕೊಟ್ಟೆ. ಆದರೆ ಇವತ್ತು ಹಾವಾಗಿ ಕಚ್ಚಿತೋದು. ಈಕೆಗೆ ಇನ್ನು ಮಾಡಬೇಕು ಅಂದರೂ ಕೂಡ ಮಾಡೋಕ್ಕೆ ಅವಕಾಶ ಇಲ್ಲ, ಕಾಲ ಮಿಂಚಿದೆ. ಅದೇ ಅವಕಾಶವಿದ್ದಾಗ ಮನಸ್ಸಿರಲಿಲ್ಲ, ಈಗ ಮನಸ್ಸಿದೆ, ಅವಕಾಶ ಮುಗಿದೋಗಿದೆ. ಕಾಲ ಮಿಂಚಿ ಹೋಯಿತು, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿದ ಫಲವುಂಟೆ. ಈ ಮೂರು ಮಾತು ದೊರೆಗೆ ಅನ್ವಯ ಆಗ್ತಕ್ಕಂಥದ್ದು ಅಂತ. ಇರಲಿ, ಈ ಕಥೆ ನಮ್ಮದೇ ಎಲ್ಲರದ್ದು ಕಥೆ ಇದು. ಇಲ್ಲಿ ರಾಜ ಅಂದರೆ ನಾವೇ ಇಲ್ಲ. ಪ್ರತಿಯೊಂದು ಜೀವಕ್ಕೂ ನಾಲ್ಕು ಪತ್ನಿಯರಿದ್ದಾರೆ ಅಂತ. ಎಲ್ಲ ಜೀವಕ್ಕೂ ಪ್ರತಿಯೊಬ್ಬ ಜೀವದ ಕಥೆ ಇದು. ಹೇಗಪ್ಪ ಅಂದರೆ, ಈಗ 4ನೇ ಪತ್ನಿ. ಯಾರು 4ನೇ ಪತ್ನಿ ಅಂದರೆ ದೇಹಕ್ಕೆ ನಾವು ಒಳ್ಳೊಳ್ಳೆ ವಸ್ತ್ರಗಳನ್ನು ತೊಡಿಸ್ತೇವೆ, ಒಳ್ಳೊಳ್ಳೆ ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡ್ತೇವೆ, ಇದು ಅನುಲೇಪನಗಳನ್ನು ಹಚ್ಚಿಕೊಡ್ತೇವೆ, ಸುಗಂಧ ದ್ರವ್ಯಗಳನ್ನು ಪೂಸಿಕೊಡ್ತೇವೆ, ಬೆಲೆ ಬಾಳುವ ಆಭರಣಗಳನ್ನು ತೊಟ್ಟುಕೊಳ್ತೇವೆ, ಬಗೆ ಬಗೆಯ ರುಚಿಕರ ತಿಂಡಿ ತೀರ್ಥಗಳು. ಈ ದೇಹ ಕೇಳಿದ್ದನ್ನೆಲ್ಲ ಕೊಡ್ತಾ ಬರ್ತಾನೆ ಮನುಷ್ಯ, ತಡವೇ ಇಲ್ಲ ಅಂತ. ದೇಹದ ಬಗ್ಗೆ ಮಾಡಿದಷ್ಟು ಕಾಳಜಿಯನ್ನು ಬೇರೆ ಯಾವುದ್ರ ಬಗ್ಗೆನೂ ಮಾಡೋದಿಲ್ಲ. ಅಷ್ಟು ಕಾಳಜಿ ಮಾಡ್ತಾನೆ. ಇಡೀ ದಿನ ದೇಹದ ದಾಸನಾಗಿರ್ತಾನೆ. ಅದು ಏನು ಹೇಳಿದ್ರು ಅದನ್ನು ಮಾಡೋದು, ತುರಿಸ್ಬೇಕು ಅಂತ ತುರಿಸ್ಕೊಳ್ತಾನೆ. ಅಂದರೆ ಅಲ್ಲಿವರೆಗೆ ಅಂತ. ಅದು ಏನು ಕೇಳ್ತದೋ ತಡೆ ಇಲ್ಲದೆ ಬಂತದು ಅಂತ. ನೋಡ ಬಯಸುವುದಕ್ಕೆ ಕೇಳ ಬಯಸುವುದಕ್ಕೆ ಇಲ್ಲವೆಂಬ ಶಬ್ದವೇ ಇಲ್ಲ ಅಂತ. ಆ ರೀತಿಯಲ್ಲಿ ದೇಹವನ್ನು ಅನುಸರಿಸ್ತಾನೆ ಮನುಷ್ಯ ಅಂತ. ಆದರೆ ಮೃತ್ಯು ಬಂದಾಗ ದೇಹವನ್ನು ಒಟ್ಟಿಗೆ ಬಾ ಅಂತ ಬರ್ತದೆ, ಅದು ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. 3ನೇ ಪತ್ನಿ ಆಸ್ತಿ ಐಶ್ವರ್ಯ. ಈಕೆ ಮೇಲೆ ಎಲ್ಲರಿಗೂ ಕಂಡಿತ್ತು ಅಂತ ನಾವು ಹೇಳಿದ್ವಿ. ಹೌದು, ಆಸ್ತಿ ಐಶ್ವರ್ಯದ ಮೇಲೆ ಎಲ್ಲರಿಗೂ ಕಂಡಿತ್ತು. ಕದನಗಳನ್ನು ಮಾಡಿಯೇ ಪಡ್ಕೊಂಡಿದ್ದು, ಹೌದಲ್ವಾ? ಆಸ್ತಿ ಯಾವುದಾದ್ರು ನಮ್ಮದೇ ಈಗ ಪಿತ್ರಾರ್ಜಿತ ಆಸ್ತಿ ಬರಬೇಕಾದ್ರೂ ಜಗಳ ಆಗಿ ಅದಕ್ಕೆ ಪಂಚಾಯಿತಿ ಇದು ನಡೆದು ಕೋರ್ಟಿಗೆ ಹೋಗಿ ಏನೆಲ್ಲ ಆಗಿ ಬೇಲಿ ವ್ಯಾಜ್ಯ, ಕತ್ತಿ ಕೊಡಲಿ ಬಂದೇ ಸಿಗುವಂಥದ್ದು ಅಂತ ಅದು ಅಂತ. ಹಾಗಾಗಿ ಬರಬೇಕಾದ್ರೂ ಕದನ, ಬಂದ ಮೇಲೆ ಉಳಿಸ್ಕೊಳ್ಬೇಕಾದ್ರೂ ಕೂಡ ಕದನವೇ ನಿರಂತರವಾಗಿ ಅಂತ. ಹಾಗಾಗಿ
ಅದು ಕೂಡ ಸಂಪೂರ್ಣವೇ ಆಗ್ತಕ್ಕಂಥದ್ದು. ತೃಪ್ತಿ ಇಲ್ಲ, ಎಷ್ಟು ಸಿಕ್ಕಿದ್ರು ತೃಪ್ತಿ ಇಲ್ಲ. 3ನೇ ಪತ್ನಿ ಎಷ್ಟು ಸಿಕ್ಕಿದ್ರು ರಾಜನಿಗೆ ತೃಪ್ತಿ ಇಲ್ಲ ಅಂತ ಹೇಳಿದ್ರು. ಆಸ್ತಿ ಪಾಸ್ತಿಗಳು ಕೂಡ ಹಾಗೆ, ಎಷ್ಟು ಆಸ್ತಿ ಇದ್ದರೂ ಮತ್ತಷ್ಟು ಆಸ್ತಿ ಬೇಕು ಅನ್ನೋ ಭಾವವೇ ಇರ್ತದೆ ಹೊರತು ಸಾಕು ಅಂತ ಇರೋದಿಲ್ಲ ನೋಡಿ. ಹಾಗಾಗಿ ಅತೃಪ್ತಿ ಅದು ಇದ್ದೇ ಇರ್ತದೆ ಇದರ ಪಕ್ಕದಲ್ಲಿ ಅಂತ. ಇದು ಆಸ್ತಿ ಐಶ್ವರ್ಯ. ರಾಜ ಸಾಯುವಾಗ ಆಕೆ ಹೇಳಿದ್ದೇನು, ನಾನು ಬೇರೆಯವ್ರನ್ನ ಮದುವೆ ಆಗ್ತೇನೆ, ಜೀವನ ಭಾಳ ಸುಂದರವಾಗಿದೆ. ಈ ಆಸ್ತಿ ಐಶ್ವರ್ಯಗಳು ಹಾಗೆ ಚರಸ್ಥಿರ ಸ್ವತ್ತುಗಳು ಇನ್ನೊಬ್ಬರ ಪಾಲಾಗ್ತದೆ. ಅವನು ಸಾಯುವಾಗ ಕಾಯ್ಕೊಂಡಿರ್ತಾರೆ ಬೇರೆಯವರು ಅಂತ, ಎಷ್ಟೊತ್ತಿಗೆ ಸಾಯ್ತಾನೆ ಇವನು ಅಂತ, ನಮಗೆ ಬರ್ತದೆ ಅಂತ ಅನ್ನೋ ಕಾರಣಕ್ಕೆ ಅನೇಕರು ಇವನು ನಿಜವಾಗಿ ಇವನು ಆಪ್ತೇಷ್ಟರೇ, ಯಾಕೆಂದರೆ ಆಪ್ತೇಷ್ಟರಿಗೆ ತಾನು ಹೋಗಬೇಕು ಆಸ್ತಿ ಅನ್ನುವಂಥದ್ದು ಅಂತ, ಹಾಗಾಗಿ ಅವರು ಕಾಯ್ತಾ ಇರ್ತಾರೆ. ಇದು ಆಸ್ತಿ ಐಶ್ವರ್ಯಗಳ ಕಥೆ. 3ನೇ ಪತ್ನಿ ಇದು. 2ನೇ ಪತ್ನಿ ಯಾರು ಅಂದರೆ ಬಂಧು ಮಿತ್ರರು. ಬಂಧು ಮಿತ್ರರು ನಮಗೆ ಆಪ್ತರಾಗಿರ್ತಾರೆ, ಅವ್ರ ಬಗ್ಗೆ ನಮಗೆ ಕಾಳಜಿ ಇರ್ತದೆ, ನಮ್ಮ ಬಗ್ಗೆ ಅವ್ರಿಗೆ ಕಾಳಜಿ ಇರ್ತದೆ. ಎಲ್ಲಿ ಇದ್ದಲ್ಲಿ ನಾವು ಹೇಳ್ತಾ ಇರುವಂಥದ್ದು, ಎಷ್ಟೋ ಕಡೆ ಇರೋದಿಲ್ಲ, ಇದ್ದಲ್ಲಿ ಕಾಳಜಿ ಇರ್ತದೆ. ಕಷ್ಟ ಸುಖ ಹೇಳ್ಕೊಳ್ತೇವೆ ನಾವು. ಕಷ್ಟ ಸುಖವನ್ನು ಆಸ್ತಿ ಪಾಸ್ತಿಲಿ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ದೇಹದಲ್ಲೂ ಕೂಡ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಕಷ್ಟ ಸುಖ ಹೇಳ್ಕೊಳ್ಳೋದಾದರೆ ಯಾರಾದರೂ ಬಂಧುಗಳು, ಮಿತ್ರರು, ಹಿತೈಷಿಗಳು ಎಂಥವ್ರಾಗಬೇಕು. ಹಾಗಾಗಿ ಕಷ್ಟ ಸುಖ ಹೇಳ್ಕೊಳ್ಳೋವಂಥದ್ದು, ಸಲಹೆ ಕೇಳೋವಂಥದ್ದು ಅವರಿಂದ, ಇದೆಲ್ಲ ಅವರಲ್ಲಿ ಆಗ್ತಕ್ಕಂಥದ್ದು ಅಂತ. ಏನೇ ಶುಭ ಅಶುಭ ನಡೆಯೋದಾದ್ರು ಬೇಕು ಅವರು. ಒಂದು ಮದುವೆ, ಉಪನಯನ, ಅವ್ರು ಬರಬೇಕು ಅಂತ. ಒಂದು ಸಾವಾಯಿತು ಮನೆಯಲ್ಲಿ, ಅವ್ರು ಬರಬೇಕು ಅಂತ. ಅಂದರೆ ಶುಭವಾಗಲಿ ಅಶುಭವಾಗಲಿ ಏನೇ ಮನೇಲಿ ನಡೆದರೂ ಇವರು ಬೇಕಾಗ್ತದೆ. ಏನೇ ಕಷ್ಟ ಬಂದರೂ ಅವ್ರನ್ನ ಕರೀತೇನೆ ನಾವು, ಅವ್ರಿಗೆ ಹೇಳ್ತೇನೆ ಅವಾಗ ನಾನು. ಇದೆಲ್ಲ ಸರಿ. ಆದರೆ ಬಿಟ್ಟು ಹೋಗುವಾಗ ಹೇಳಿದ್ದೇನು, 2ನೇ ಪತ್ನಿ ಚಿತೆಯವರೆಗೆ ಬರ್ತೇನೆ, ಧರ್ಮ ಕಷ್ಟ ಹಾಕ್ತೇನೆ, ಅಲ್ಲಿಗೆ ಮುಗಿತು. ಅಲ್ಲಿಂದ ಮುಂದಕ್ಕಿಲ್ಲ. ಈ ಆಸ್ತಿ ಪಾಸ್ತಿ ಚಿತೆವರೆಗೂ ಬರೋದಿಲ್ಲ, ಇದು ಚಿತೆವರೆಗೆ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ 1ನೇ ಪತ್ನಿ ಯಾರು, ಯಾವುದದು ಅಂದರೆ ಆತ್ಮ. ಅದೇ 1ನೇ ಪತ್ನಿ. ಅದರಿಂದಲೇ ಮತ್ತೆ ಅಲ್ಲ. ಈಗ ನಮಗೆ ದೇಹ ಬಂದಿದೆ, ದೇಹ 4ನೇ ಪತ್ನಿ. ಆಸ್ತಿ ಐಶ್ವರ್ಯಗಳು, ಬಂಧು ಮಿತ್ರರು ಎಲ್ಲ ಯಾವುದರಿಂದ ಅಂದರೆ ಆತ್ಮದಿಂದ, ಅದೊಂದು ಇದ್ದದ್ರಿಂದ ಅಂತ. ಅದು ಹೊರಟು ಹೋದರೆ ಯಾವುದೂ ಇಲ್ಲ. ಆತ್ಮ, ಆ ಜೀವ ದೇಹವನ್ನು ಬಿಟ್ಟು ಹೋದರೆ ಯಾವುದುಂಟು? ದೇಹವೂ ಇಲ್ಲ, ಆಸ್ತಿ ಪಾಸ್ತಿಗಳು ಇಲ್ಲ, ಬಂಧು ಮಿತ್ರರು ಯಾವುದೂ ಇಲ್ಲ, ಎಲ್ಲ ನಾಶ, ಪ್ರಳಯ ಒಂದೇ ಸತ್ಯ. ಅದು ಇದ್ದರೆ ಇದೆಲ್ಲ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಆ 1ನೇ ಪತ್ನಿ ಲಕ್ಷಣ ಹೇಳುವಾಗ ಎಲ್ಲವೂ ಈಕೆಯಿಂದ ಲಭಿಸಿರ್ತಕ್ಕಂಥದ್ದು ರಾಜನಿಗೆ. ಈಕೆಯಿಂದಲೇ ಇದೆ, ಆದರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದೆಯಾ? ನಮ್ಮ ಆತ್ಮದಿಂದ ಇದೆಲ್ಲ ಇದೆ ಅಂತ ಗೊತ್ತಿದೆ? ನಮಗೆ ಗೊತ್ತೇ ಇಲ್ಲ. ಆತ್ಮಕ್ಕೆ, ನಮ್ಮ ಆತ್ಮಕ್ಕೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಮತ್ತೆ ಯಾರು ನಮ್ಮ ಮೇಲೆ ಪ್ರೀತಿ ಇರಲಿಕ್ಕೆ ಸಾಧ್ಯ ಇದೆ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಹಾಗಾಗಿ ಇದ್ದರೆ ಅದಕ್ಕೆ ಇರಬೇಕು, ಮತ್ತೆ ಅದಕ್ಕೆ ಇರೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಬಿಟ್ಟು ಹೋಗ್ತಕ್ಕಂಥವು, ಅದು ಬಿಟ್ಟು ಹೋಗುವಂಥದ್ದಲ್ಲ. ಎಲ್ಲಿ ಹೋದರೂ ನಮ್ಮ ಒಟ್ಟಿಗೆ ಇರುವಂಥದ್ದು. ಈ ಲೋಕವಾಗಲಿ, ಆ ಲೋಕವಾಗಲಿ, ಯಾವ ಲೋಕವಾಗಲಿ, ಬ್ರಹ್ಮಲೋಕವಾಗಲಿ, ಮುಕ್ತಿ ಪರ್ಯಂತ ನಮ್ಮನ್ನು ಬಿಟ್ಟು ಹೋಗದೇ ಇರತಕ್ಕಂಥ ಒಂದು ಸಂಗತಿ ಇದ್ದರೆ ಅದು ಆತ್ಮ. ಅದು ದೇಹಗಳನ್ನು ದಾಟಿ, ಲೋಕಗಳನ್ನು ದಾಟಿ ನಮ್ಮೊಟ್ಟಿಗೆ ಬರ್ತಕ್ಕಂಥದ್ದು, ಅವಸ್ಥೆಗಳನ್ನು ದಾಟಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಅಂತ. ಆದರೆ ನಮಗದೊಂದು ಇದೆ ಅಂತಲೇ ಗೊತ್ತಿಲ್ಲ, ಆ ಕಡೆ ಲಕ್ಷ್ಯವೇ ಇಲ್ಲ. ನಾವು ಯಾವತ್ತಾದ್ರೂ ಕೇಳಿದ್ದೇವ ಜೀವನದಲ್ಲಿ? ನಮ್ಮ ಆತ್ಮವನ್ನು ಕೇಳ್ಕೊಂಡಿದ್ದೇವ? ಏನು ಬೇಕು ನಿಮಗೆ ಕೇಳಿದ್ದೇವ? ದೇಹವನ್ನು ಕೇಳಿದ್ದೇವೆ, ಆಸ್ತಿ ಪಾಸ್ತಿಗಳಿಗೆ ಬೇಕಾದನ್ನೆಲ್ಲ ಮಾಡಿದ್ದೇವೆ, ಬಂಧು ಮಿತ್ರರಿಗೆ ಉಡುಗೊರೆ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ. ಆದರೆ ಆತ್ಮಕ್ಕೆ ಬೇಕಾದದ್ದು, ಆತ್ಮಕ್ಕೆ ಅರಿವು ಬೇಕು, ಆತ್ಮಕ್ಕೆ ಆನಂದ ಬೇಕು, ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಈ ಸಂಗತಿಗಳನ್ನು, ಸಾತ್ವಿಕ ಸಂಗತಿಗಳನ್ನ ಎಲ್ಲಿ ಕೊಟ್ಟಿದ್ದಾನೆ? ಕೊಟ್ಟೇ ಇಲ್ಲ. ನಾವು ಎಲ್ಲಿ ಹೋದರೂ ಅದು ಇದೆ ನಮ್ಮೊಟ್ಟಿಗೆ, ಆದರೆ ನಮ್ಮ ಕಣ್ಣಿನಲ್ಲಿ ಅದಿಲ್ಲ, ನಮ್ಮ ಗಮನದಲ್ಲಿ, ನಮ್ಮ ಮನದಲ್ಲಿ ಅದಿಲ್ಲ. ಇಲ್ಲೇ ಇದ್ದಿದ್ದರಿಂದ ನಮ್ಮ ಪಾಲಿಗೆ ಅದು ಇದ್ದು ಇಲ್ಲವಾಯಿತು, ಬಡವಾಯಿತು. ಅದು ಯಾಕೆಂದರೆ ಅದಕ್ಕೆ ಬೇಕಾಗಿ ಸಿಗಲೇ ಇಲ್ಲ. ಉಳಿದಿದ್ದಕ್ಕೆ ಬೇಕಾದಲ್ಲಿ ಸಿಕ್ಕಿದೆ, ಅದು ಯಾವುದು ಉಳಿಯೋದಲ್ಲ, ನಶಿಸಿ ಹೋಗುವಂಥದ್ದು. ಅವೆಲ್ಲವೂ ಕೂಡ ದಿನಕ್ಕೊಮ್ಮೆ, ಏನು ವರ್ಷಕ್ಕೊಮ್ಮೆ ಆದರೂ ಆ 1ನೇ ಪತ್ನಿಯ ಕಡೆಗೆ ರಾಜನ ಗಮನ ಇರ್ತಾ ಇರಲಿಲ್ಲ. ನಮಗೂ ವರ್ಷಕ್ಕೆ ಒಂದು ಬಾರಿ ಆದರೂ ಆತ್ಮ ಎಲ್ಲಿರ್ಬೋದು, ಏನು ಮಾಡ್ತಾ ಇರ್ಬೋದು, ಹೇಗಿರ್ಬೋದು, ಅದರ ಕಥೆ ಏನು ಬೇಕಾಗಿದೆ ಅದಕ್ಕೆ ಅಂತ ಏನಾದ್ರು ಯೋಚನೆ ಬರುತ್ತಾನೆ? ಏನಾದರೂ ಬರುತ್ತೆ, ಒಂದು ಚೂರಾದರೂ ಆ ಕಡೆ ಗಮನ ಹರಿಯುತ್ತೆ. ನಮಗೆ ಗಮನ ಹರಿದ್ರೆ ಯೋಗಿ ಆಗ್ತಾನೆ ಅವನು.
ಇಲ್ಲಿದ್ರೆ ಈ ರಾಜನ ಹಾಗೆ ಭೋಗಿ ಆಗ್ತಾನೆ. ನಾವೆಲ್ಲ ಹಾಗೆ ಆಗಿದೆ ಇವತ್ತು. ಬೇಕು ಬೇಡಗಳನ್ನು ಪೂರೈಸೋದೇ ಇಲ್ಲ. ಹಾಗಾಗಿ ಹೊರಟು ನಿಂತಾಗ ನಮ್ಮೊಡನೆ ಬರೋದು ಅದು ಮಾತ್ರ, ಆತ್ಮ ಮಾತ್ರ, ಯಾವುದೂ ಬರೋದಿಲ್ಲ ಅಂತ. ಇಲ್ಲೇ ಗುರು ಕೆಲಸ ಮಾಡ್ತಕ್ಕಂಥದ್ದು. ಗುರು ಯಾಕೆ ದೀರ್ಘ ಬಂಧು ಅಂದರೆ, ಗುರು ಆತ್ಮ ಬಂಧು ಅಂತ. ಆತ್ಮಕ್ಕೆ ಏನು ಬೇಕೋ ಕೊಡಿಸ್ತಾನೆ. ಹಾಗಾಗಿ ದೇಹಗಳನ್ನು, ಲೋಕಗಳನ್ನು, ಅವಸ್ಥೆಗಳನ್ನು ನಾವು ದಾಟಿ ಹೋದರೂ ಕೂಡ ಗುರುವಿನ ಬಂಧ ಇದೆ. ಗುರು ಕೆಲಸ ಮಾಡೋದೇ ಅಲ್ಲಿ, ಉಪಕಾರ ಮಾಡೋದೇ ಅಲ್ಲಿ, ಕೇವಲ ಮನಸ್ಸಿಗಲ್ಲ, ಶರೀರಕ್ಕಲ್ಲ, ಆಸ್ತಿಪಾಸ್ತಿಗಳ ವಿಷಯದಲ್ಲಲ್ಲ, ಆತ್ಮಕ್ಕೆ ಏನು ಬೇಕೋ ಅದನ್ನು ಕೊಡೋದ್ರಿಂದ ಗುರು ಆತ್ಮಬಂಧು. ಅದೇ ಕಾರಣಕ್ಕೆ ದೀರ್ಘ ಬಂಧು. ಉಳಿದವರೆಲ್ಲ ಸ್ವಾರ್ಥಕ್ಕೆ ಬರ್ತಾರೆ, ಆದರೆ ಗುರು ಸ್ವಾರ್ಥಕ್ಕೆ ಬರೋದಲ್ಲ ಅಂತ. ಹಾಗೆ ಸ್ವಾರ್ಥಕ್ಕೆ ಬರೋದ್ರಿಂದ ಸ್ವಾರ್ಥ ಮುಗಿದಾಗ ಹೋಗ್ಬಿಡ್ತಾರೆ. ಇದು ಹೋಗುವಂಥದ್ದೇ ಅಲ್ಲ ಅಂತ. ಅದರ ಆಳವೂ ಅಷ್ಟಿದೆ, ಆತ್ಮಪರ್ಯಂತ ಆಳ ಇದೆ ಗುರು ಶಿಷ್ಯ ಬಂಧಕ್ಕೆ. ಮತ್ತು ವ್ಯಾಪ್ತಿ ಕೂಡ ಹಾಗೆ ಅಂತ. ಮೋಕ್ಷ ಪರ್ಯಂತ ವ್ಯಾಪ್ತಿ ಇದೆ, ಆತ್ಮ ಪರ್ಯಂತ ಆಳ ಇದೆ ಅದಕ್ಕೆ. ಅದು ಬಿಡಿಸುವಂಥ ಬಂಧ ಅಲ್ಲ, ಬೇರೆ ಎಲ್ಲ ಬಂಧಗಳನ್ನು ಬಿಡಿಸಿಬಿಡ್ತದೆ. ಈಗ ಎಲ್ಲ ಬಂಧಗಳು ನಮಗೆ ದುಃಖಕ್ಕೆ ಕಾರಣ ಆಗ್ತವೆ. ಈ ಬಂಧ ಎಲ್ಲ ಬಂಧಗಳನ್ನು ಬಿಡಿಸ್ತದೆ. ಬಂಧ ವಿಮೋಚನಕ್ಕೆ ಇರ್ತಕ್ಕಂಥ ಒಂದು ಬಂಧ ಅಂದರೆ ಅದು ಗುರು ಶಿಷ್ಯ ಬಂಧ. ಮತ್ತೆಲ್ಲ ಬಂಧಗಳು ನಮ್ಮನ್ನು ಬಂಧಿಸ್ತವೆ ಹೊರತು ವಿಮೋಚನೆಗೊಳಿಸೋದಿಲ್ಲ. ಇದು ಹಾಗಲ್ಲ ಅಂತ. ನಮ್ಮೆಲ್ಲ ಬಂಧಗಳನ್ನು ಬಿಡಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಕ್ಕಂಥ ಶಾಶ್ವತ ಬಂಧ. ಮುಕ್ತಿಗೆ ಹೋದರೂ ಕೂಡ ಗುರು ಕೊಟ್ಟಿದ್ದದು, ಗುರುವಿನ ಭಿಕ್ಷೆ ಅದು. ಮುಕ್ತಿ ಅಂದರೂ ಕೂಡ ಅಲ್ಲೂ ಕೂಡ ಗುರು ಇದ್ದಾನೆ. ಮುಕ್ತಿಯಾಗಿ ಗುರು ಇದ್ದಾನೆ, ಆತ್ಮವಾಗಿ ಗುರು ಇದ್ದಾನೆ ಅಂತ. ಹಾಗಾಗಿ ದೀರ್ಘ ಬಂಧು ಮನುಷ್ಯ ಅನ್ನೋ ಶಬ್ದದಿಂದ ಗುರುವನ್ನು ಕರೆದರು. ನಿಜವಾಗಿ ಗುರುವಾದವನು ಅವನು ಇಲ್ಲ ಅಂತ ಆಗೋದೇ ಇಲ್ಲ, ಅವನು ಇರ್ತಾನೆ ಯಾವತ್ತೂ ಜೊತೆಯಲ್ಲಿ. ಕೊಟ್ಟ ಕೊನೆಯವರೆಗೂ, ಕೊನೆಯ ಬಳಿಕವೂ, ನಾವು ಈ ದೇಹದ ಕೊನೆ ಅಂತ ಏನು ಹೇಳ್ತೇವೆ ಅದರ ನಂತರವೂ ಕೊಟ್ಟ ಕೊನೆಯವರೆಗೂ ಮುಕ್ತಿ ಪರ್ಯಂತವೂ ಕೂಡ ಅವನು ಒಟ್ಟಿಗಿರೋದ್ರಿಂದ ಅವನು ದೀರ್ಘ ಬಂಧು. ಹರೇ ರಾಮ.